ओम नमः शिवाय। ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ ಸತ್ಯ ಗೀತಾ ಮುರಳಿ ಓಂ ಪಿತಾಶ್ರೀ ಶಿವ ಬಾಬಾರವರ ನೆನಪಿದೆಯೇ? ಮುರಳಿಯ ದಿನಾಂಕ 17-10-2025. ಬೆಳಗಿನ ತರಗತಿ 28-5-1968. ಓಂ ನಮಃ ಶಿವಾಯ. ಪ್ರೀತಿಯ ಮಕ್ಕಳೇ, ಇದು ನೆನಪಿನ ಯಾತ್ರೆ ಆಗಿದೆ. ಇದರ ಮೂಲಕ ಎಲ್ಲ ದುಃಖಗಳು ದೂರವಾಗುತ್ತವೆ. ಪ್ರತಿಯೊಬ್ಬರು ತಮ್ಮ ದುಃಖವನ್ನು ತಾವೇ ದೂರ ಮಾಡಿಕೊಳ್ಳಬೇಕು. ತಂದೆ ಕೇವಲ ಸೂಚನೆ ನೀಡುತ್ತಾರೆ, ಯುಕ್ತಿಗಳನ್ನು ಹೇಳುತ್ತಾರೆ. ಇದರಲ್ಲಿ ಯಾವುದೂ ತೊಂದರೆ ಇಲ್ಲ. ತಂದೆಯಿಂದ ಆಶೀರ್ವಾದ ಬೇಡುವ ಅಗತ್ಯವೇ ಇಲ್ಲ, ಕೃಪೆ ಬೇಡುವ ಅಗತ್ಯವೂ ಇಲ್ಲ. ಓಂ ನಮಃ ಶಿವಾಯ. ಈ ಸಮಯದಲ್ಲಿ ಎಲ್ಲ ಪಾತ್ರಧಾರಿಗಳು, ಅವರಲ್ಲಿ ಯಾವ ಆತ್ಮವು ಮೋಕ್ಷವನ್ನು ಪಡೆಯಲಾರದು. ಜನರು ಹೇಳುತ್ತಾರೆ, ನಮಗೆ ಮೋಕ್ಷ ಬೇಕು, ನಾವು ಇಲ್ಲಿ ಬರಲು ಬಯಸುವುದಿಲ್ಲ, ಏಕೆಂದರೆ ಇಲ್ಲಿ ದುಃಖವಿದೆ. ಸತ್ಯಯುಗದಲ್ಲಿ ಯಾರೂ ಹೀಗೆ ಹೇಳುವುದಿಲ್ಲ. ನೀವು ಹೇಳುತ್ತೀರಿ, ಇದು ಪೂರ್ವನಿರ್ಧಾರಿತ ಡ್ರಾಮಾ, ಯಾರಿಗೂ ಮೋಕ್ಷ ಸಿಗಲಾರದು. ಅನೇಕರು ಇರುತ್ತಾರೆ, ಅವರನ್ನು ಗುರುಗಳು ಎಂದು ಹೇಳುತ್ತಾರೆ. ಅವರು ನಿನಗೆ ಮೋಕ್ಷ ಸಿಗುತ್ತದೆ ಎನ್ನುತ್ತಾರೆ. ಆದರೆ ತಂದೆ ಹೇಳುತ್ತಾರೆ, ಮೋಕ್ಷ ಸಿಗಲು ಸಾಧ್ಯವಿಲ್ಲ. ಅತಿ ಹೆಚ್ಚು ಜನ್ಮ ಮರಣದ ಏಣಿ ನಿಮಗೆ ಇರುತ್ತದೆ, ಏಕೆಂದರೆ ಇದು ಏಣಿ ಅಲ್ಲವೇ? ನಿಮ್ಮ ಏಣಿ ಎಲ್ಲಕ್ಕಿಂತ ದೊಡ್ಡದು. ಕ್ಷಣದಲ್ಲೇ ಏರುತ್ತೀರಿ, ನಂತರ ಇಳಿಯುವ ಏಣಿ, ಕೊನೆಯಲ್ಲಿ ಬರುವವರ ಏಣಿ ಚಿಕ್ಕದು. ಈಗ ನೀವು ಈ ವಿಚಾರಗಳನ್ನು ಯಾವುದೇ ಮನುಷ್ಯರಿಂದ ಕೇಳುವುದಿಲ್ಲ. ಮನುಷ್ಯ ಎಂದಿಗೂ ಭಗವಂತ ಆಗಲಾರ. ಯಾರಾದರೂ ನಾನೇ ಭಗವಂತ ಎಂದರೆ ಅವರು ಹಿರಣ್ಯಕಶಿಪುವು. ನೀವು ಕತೆ ಕೇಳಿರಬಹುದು. ಇಂದಿಗೂ ಜನರು ಹೇಳುತ್ತಾರೆ, ಈಶ್ವರ ಸರ್ವವ್ಯಾಪಿ. ಆತ್ಮನಿಗೆ ಯಾವುದೇ ಪಾಪ ಪುಣ್ಯ ಅಂಟುವುದಿಲ್ಲ. ಏನಾದರೂ ತಿನ್ನಿರಿ, ಕುಡಿಯಿರಿ, ಮಜಾ ಮಾಡಿರಿ, ಮಾಂಸ ಮದ್ಯ ಎಲ್ಲವೂ ತಿನ್ನಿರಿ ಎಂದು ಹೇಳುತ್ತಾರೆ. ಇಂತಹ ದೊಡ್ಡ ಮಹರ್ಷಿಗಳು ವಿದೇಶದವರನ್ನು ತಮ್ಮ ಪ್ರಭಾವದಿಂದ ಸೆಳೆಯುತ್ತಾರೆ. ಅವರೂ ಸಹ ಹೇಳುತ್ತಾರೆ, ಎಲ್ಲವನ್ನು ತಿನ್ನಿರಿ, ಕುಡಿಯಿರಿ. ಆದರೆ ಇಲ್ಲಿ ಅಂಥ ಮಾತೇ ಇಲ್ಲ. ತಂದೆ ಹೇಳುತ್ತಾರೆ, ವಿಷ ತಿನ್ನಬೇಡಿರಿ, ಅಂದರೆ ವಿಕಾರಿ ಗುಣಗಳಿಗೆ ವಶರಾಗಬೇಡಿರಿ. ಈ ಜ್ಞಾನಾಮೃತ ನಿಮಗೆ ಕೇವಲ ಒಂದೇ ಸಲ ಸಿಗುತ್ತದೆ. ಯಾವಾಗ ಜ್ಞಾನಸಾಗರ ಭಗವಂತ ಬಂದು ಕೊಡುತ್ತಾರೆ, ಆಗ ಮಾತ್ರ ಸಿಗುತ್ತದೆ. ಸರ್ವರ ಸದ್ಗತಿದಾತ ಪತಿತ ಪಾವನ ತಂದೆಯೇ ಆಗಿದ್ದಾರೆ. ಮನುಷ್ಯರನ್ನು ಪತಿತ ಪಾವನ ಎಂದು ಕರೆಯುವುದಿಲ್ಲ. ಗೀತೆಯಲ್ಲಿ ಕೃಷ್ಣನ ಹೆಸರನ್ನು ಸೇರಿಸಿ ಗೀತೆಯನ್ನು ಸುಳ್ಳಾಗಿಸಿದ್ದಾರೆ. ನೀವು ತಿಳಿದಿದ್ದೀರಿ, ಕೃಷ್ಣ ಯಾರು ಸುಂದರ ಆಗಿದ್ದನೋ ಅವನು ನಂತರ ಶ್ಯಾಮ ಆದನು. ಆದರೆ ಹೆಸರು, ರೂಪ, ದೇಶ, ಕಾಲ ಬದಲಾಗುವುದಿಲ್ಲ. ಶಾಸ್ತ್ರಗಳಲ್ಲಿ ಎಲ್ಲವೂ ಮಾನವ ಕಲ್ಪಿತ ಕಥೆಗಳು, ಸತ್ಯದ ಅಂಶವೂ ಇಲ್ಲ. ಭಗವಂತ ಒಬ್ಬರೇ, ಅವರೇ ಎಲ್ಲ ಆತ್ಮಗಳ ತಂದೆ. ಎಲ್ಲರೂ ಅವರನ್ನೇ ನೆನಪು ಮಾಡುತ್ತಾರೆ. ಓ ಬಾಬಾ, ನಮ್ಮ ದುಃಖ ದೂರ ಮಾಡು, ಸುಖ ಕೊಡು ಎಂದು ಹೇಳುತ್ತಾರೆ. ಆತ್ಮ ಸುಖ ಬಯಸುತ್ತದೆ. ಆತ್ಮ ತಂದೆಯನ್ನು ನೆನಪು ಮಾಡುತ್ತದೆ, ಆದರೆ ತಿಳಿದುಕೊಂಡಿಲ್ಲ, ಮೂರ್ಖರಂತೆ ಇದ್ದಾರೆ. ಅವರಲ್ಲಿ ಸಹ ಅತಿ ಹೆಚ್ಚು ಅಜ್ಞಾನಿಗಳಾದವರು ನೀವು ಆಗಿದ್ದೀರಿ. ನೀವು ಕೆಳಗೆ ಬಿದ್ದಿದ್ದೀರಿ. ಈಗ ತಂದೆ ನಿಮ್ಮನ್ನೇ ಶ್ರೇಷ್ಠ ಮಾಡುತ್ತಿದ್ದಾರೆ. ತಂದೆ ಹೇಳುತ್ತಾರೆ, ನಾನು ಬಡವರ ಬಂಧು. ದಾನವು ಯಾವಾಗಲೂ ಬಡವರಿಗೆ ನೀಡಲಾಗುತ್ತದೆ ಅಲ್ಲವೇ? ನೀವೂ ಸಹ ಪಾಪಾತ್ಮರಾಗಿದ್ದೀರಿ. ನಿಮ್ಮ ವ್ಯವಹಾರ ಅದೇ ರೀತಿಯದ್ದು. ದೇವರ ಹೆಸರಿನಲ್ಲಿ ದಾನ ನೀಡುತ್ತಿದ್ದರು, ಆದರೆ ಪಾಪಾತ್ಮರಿಗೆ ಕೊಡುತ್ತಾರೆ. ಹೀಗಾಗಿ ನೀವು ಪಾಪಾತ್ಮರಾಗಿದ್ದೀರಿ. ಏಣಿ ಇಳಿಯುತ್ತಾ ಬಂದಿದ್ದೀರಿ. ಕಾಳಿ ಮುಂದೆ ಬಲಿ ಕೊಡುತ್ತಾರೆ, ಅದು ಸಹ ಜೀವ ಹತ್ಯೆಯಲ್ಲವೇ? ಹಾಗೆ ಮಾಡಿದರೆ ಯಾರು ಪುಣ್ಯಾತ್ಮರಾಗಲಾರರು.
ಪುಣ್ಯಾತ್ಮರನ್ನಾಗಿಸುವವರು ಒಬ್ಬರೇ ತಂದೆ. ಅವರು ಎಲ್ಲರನ್ನೂ ಪುಣ್ಯಾತ್ಮರನ್ನಾಗಿಸುತ್ತಾರೆ. ಈ ಸಮಯದಲ್ಲಿ ಸಾಧು ಸಂತ ಮಹಾತ್ಮರು ಎಲ್ಲರೂ ಪತಿತರೆ. ಭಗವಂತನೇ ಹೇಳಿದ್ದಾರೆ, ನಾನು ಸಾಧುಗಳನ್ನು ಸಹ ಉದ್ಧಾರ ಮಾಡಲು ಬರುತ್ತೇನೆ. ಅವರು ಯಾರಿಗೂ ಸದ್ಗತಿ ಮಾಡಲಾರರು. ಅವರು ಭಕ್ತಿ ಮಾರ್ಗದ ಅನೇಕ ಗುರುಗಳು ಪತಿಯ ವಿಷಯದಲ್ಲೂ ಹೇಳುತ್ತಾರೆ, ನಿನ್ನ ಗುರುವೇ ನಿನ್ನ ಈಶ್ವರ, ಅವರ ಮಾತು ಕೇಳು, ಅವರ ಮತದಂತೆ ನಡೆ ಎಂದು ಹೇಳುತ್ತಾರೆ. ಆದರೆ ಈಗ ತಂದೆ ಹೇಳುತ್ತಾರೆ, ನೀವು ನನ್ನ ಮತದಂತೆ ನಡೆಯಿರಿ. ಕುಮಾರಿ ಪವಿತ್ರವಾಗಿದ್ದಾಳೆ, ಆದ್ದರಿಂದ ಅವಳನ್ನು ಪೂಜಿಸುತ್ತಾರೆ. ನೀವು ಕುಮಾರಿಯರು ಭಾರತವನ್ನು ಸ್ವರ್ಗವನ್ನಾಗಿಸಿದ್ದೀರಿ. ಕುಮಾರಿಯರಿಗೆ ಊಟ ಮಾಡಿಸುತ್ತಾರೆ, ಅವರ ಮಹಿಮೆ ಆಡುತ್ತಾರೆ. ಒಂದೇ ಮಾತರಂ ಎಂದು ಹೇಳುತ್ತಾರೆ, ಒಂದೇ ಪಿತರಂ ಎಂದು ಹೇಳುವುದಿಲ್ಲ. ಬೇಹದ್ದಿನ ತಂದೆ ಸೃಷ್ಟಿ ಚಕ್ರದ ರಹಸ್ಯವನ್ನು ವಿವರಿಸುತ್ತಾರೆ. ತಂದೆ ಹೇಳುತ್ತಾರೆ, ನಾನು ಶಾಸ್ತ್ರಗಳನ್ನು ಇತ್ಯಾದಿಗಳನ್ನು ಓದುವುದಿಲ್ಲ, ನಾನು ಜ್ಞಾನಸಾಗರ. ಉಳಿದವರು ಶಾಸ್ತ್ರಗಳ ಅಧಿಕಾರಿಗಳು, ಆದರೆ ಸಾಗರ ಅಲ್ಲ. ನಾನು ನಿಮ್ಮೊಂದಿಗೆ ಎಲ್ಲ ವೇದ ಶಾಸ್ತ್ರಗಳ ಸಾರವನ್ನು ಬ್ರಹ್ಮನ ದೇಹದ ಮೂಲಕ ತಿಳಿಸುತ್ತೇನೆ. ಭಕ್ತಿ ಎಂದರೇನು, ಜ್ಞಾನ ಎಂದರೇನು ನೀವು ಈಗ ಅರಿತಿದ್ದೀರಿ. ಭಕ್ತಿ ಅಂಧಕಾರ. ತಂದೆ ಹೇಳುತ್ತಾರೆ, ನಾನು ಬರುತ್ತೇನೆ ಭಕ್ತಿಯ ಅಂತ್ಯದಲ್ಲಿ. ನಾನು ಬರುವ ತಿಥಿ ತಾರೀಕು ಇಲ್ಲ. ಈಗ ಮಕ್ಕಳಿಗೆ ಸಲಹೆ ಸೂಚನೆ ನೀಡಲಾಗುತ್ತದೆ. ತಂದೆಯನ್ನು ನೆನಪು ಮಾಡಿರಿ, ಆಗ ನೀವು ಸತೋಪ್ರಧಾನರಾಗುತ್ತೀರಿ. ನಂತರ ದೇಹ ಬಿಡುತ್ತೀರಿ. ಹೀಗೆ ಮಾಡಿದವರು ಸ್ಕಾಲರ್ಶಿಪ್ ಪಡೆಯುತ್ತಾರೆ. ನಿಮ್ಮ ಬುದ್ಧಿಯಲ್ಲಿಯೂ ಇದೆ, ನಾವು ಈಗ ಹಿಂದಿರುಗಬೇಕು. ಸ್ವರ್ಗದಲ್ಲಿ ಹೇಳುತ್ತಾರೆ, ನಾವು ಒಂದು ದೇಹ ಬಿಟ್ಟು ಹೊಸ ಶರೀರ ತೆಗೆದುಕೊಳ್ಳುತ್ತೇವೆ. ದುಃಖದ ಮಾತೇ ಇಲ್ಲ. ಇಲ್ಲಿ ದೇಹ ಅಶುದ್ಧ. ಅರೆ, ಈ ದೇಹ ಬಿಟ್ಟು ಮನೆಗೆ ಹೋಗುತ್ತೇವೆ ಎಂದು ತಿಳಿದುಕೊಳ್ಳುತ್ತೀರಿ. ತಂದೆಯನ್ನು ಅವಶ್ಯವಾಗಿ ನೆನಪು ಮಾಡಬೇಕು. ಅವರೇ ನಿರಾಕಾರ, ತಂದೆಯೇ ಜ್ಞಾನಸಾಗರ. ಭಗವಂತ ಒಬ್ಬರೇ ಆಗಿದ್ದಾರೆ. ಅವರೇ ಬಂದು ಎಲ್ಲರ ಉದ್ಧಾರ ಮಾಡುತ್ತಾರೆ. ನಾನು ಸಾಧುಗಳ ಸಹ ಉದ್ಧಾರಕ ಎಂದು ಹೇಳುತ್ತಾರೆ. ದುರ್ಗತಿ ಮಾಡುವವರು ಇವರೇ, ಅಂದರೆ ನಿಮ್ಮ ಮಾಲೀಕ ರಾವಣ. ಈಗ ಇದನ್ನು ಬಿಡಿರಿ. ಒಬ್ಬ ತಂದೆಯೊಂದಿಗೆ ಮಾತ್ರ ಯೋಗ ಜೋಡಿಸಿರಿ. ಎಲ್ಲ ಆತ್ಮಗಳಿಗೂ ತಂದೆಯಿಂದ ಆಸ್ತಿ ಪಡೆಯುವ ಹಕ್ಕಿದೆ. ನಿಮ್ಮನ್ನು ಆತ್ಮನೆಂದು ಅರಿತು ದೇಹಿ ಅಭಿಮಾನಿ ಆಗಿರಿ. ತಂದೆಯನ್ನು ನೆನಪು ಮಾಡಿರಿ, ಆಗ ಪಾಪ ನಾಶವಾಗುತ್ತದೆ. ಆತ್ಮಗಳಿಗೆ ಸಂಪೂರ್ಣ ಜ್ಞಾನ ಸಿಕ್ಕಾಗ ಆತ್ಮ ಅರಿಯುತ್ತದೆ, ನಾವು ಶಾಂತಿಯ ಸ್ವರೂಪ. ಇಲ್ಲಿ ದೇಹದಲ್ಲಿ ಬಂದ ಮೇಲೆ ಶಾಂತಿಯಿಂದ ನಂತರ ಶಬ್ದದಲ್ಲಿ ಬರುತ್ತೇವೆ. ಶಾಂತಿ ಎಂದು ನಾಶವಾಗುವುದಿಲ್ಲ. ಶಾಂತಿ ನಿಶಬ್ದ, ಹೀಗೆಯೇ ಇರುತ್ತದೆ. ಮಕ್ಕಳಿಗೆ ಹೇಳಲಾಗುತ್ತದೆ, ಶಬ್ದದಲ್ಲಿ ಹೆಚ್ಚು ಬರಬೇಡಿರಿ, ಶಬ್ದದಿಂದ ದೂರ ಹೋಗಬೇಕು. ಶ್ರೀನಾಥನ ದೇವಾಲಯದಲ್ಲಿ ಭೋಜನ ತಯಾರಿಸುವಾಗ ಶಬ್ದ ಮಾಡುವುದಿಲ್ಲ. ಅಲ್ಲಿ ಎಲ್ಲವೂ ತುಪ್ಪದಲ್ಲಿ ತಯಾರಿಸುತ್ತಾರೆ. ಜಗನ್ನಾಥನ ಮಂದಿರದಲ್ಲಿ ಅಕ್ಕಿ ಮಾತ್ರ. ಈ ರೀತಿಯ ವ್ಯತ್ಯಾಸ ಏಕೆ? ಅಲ್ಲಿ ಸಾಧಾರಣ ಆಹಾರ, ಇಲ್ಲಿಯೂ ಮಕ್ಕಳಿಗೆ ಹೇಳಲಾಗುತ್ತದೆ, ಸಾಧಾರಣ ಆಹಾರ ಕಡಿಮೆ ಇರಲಿ, ಆಹಾರ ಇರಲಿ. ಅತಿಯಾದ ಶ್ರೇಷ್ಠ ಅಥವಾ ಅತಿಯಾದ ಕನಿಷ್ಠ ಊಟ ಅಲ್ಲ, ಸಾಧಾರಣ ಊಟ ಇರಲಿ. ಸತ್ಯಯುಗದಲ್ಲಿ ತುಪ್ಪದ ನದಿಗಳು ಹರಿಯುತ್ತವೆ. ಮೊದಲು ಮಕ್ಕಳು ಏನೂ ತಿಳಿದುಕೊಂಡಿರಲಿಲ್ಲ. ಮಕ್ಕಳು ಈಗ ಎಲ್ಲವನ್ನೂ ಅರಿಯುತ್ತಿದ್ದೀರಿ. ಸೃಷ್ಟಿ ಚಕ್ರ ಹೇಗೆ ತಿರುಗುತ್ತದೆ ಎಂದು. ದಿನದಿಂದ ದಿನಕ್ಕೆ ಹೊಸಬರು ಬರುತ್ತಾರೆ. ಮೊದಲು ಗೊಂದಲಗೊಳ್ಳುತ್ತಾರೆ, ನಂತರ ನಿಧಾನವಾಗಿ ತಿಳಿದುಕೊಳ್ಳುತ್ತಾರೆ. ಕೆಲ ಮಕ್ಕಳು ತಂದೆಯಿಂದ ದೂರ ಹೋಗುತ್ತಾರೆ, ಡೈವೋರ್ಸ್ ಕೊಡುತ್ತಾರೆ. ಆದರೆ ತಂದೆ ಎಂದು
ಹೊರಟು ಹೋಗು ಎನ್ನುವುದಿಲ್ಲ, ಒಳ್ಳೆಯವರು ಆಗಿ ಹೋಗಿರಿ ಎಂದು ಹೇಳುತ್ತಾರೆ. ರಾಜಧಾನಿ ಸ್ಥಾಪನೆಯಾಗುತ್ತಿದೆ ಎಂದು ಬುದ್ಧಿ ಹೇಳುತ್ತದೆ. ಅದರಲ್ಲಿ ಕಡಿಮೆ ಪದವಿ ಪಡೆದವರೂ ಇರುತ್ತಾರೆ, ಏಕೆಂದರೆ ಅವರು ಶಿಕ್ಷಣವನ್ನು ಸರಿಯಾಗಿ ಓದುವುದಿಲ್ಲ. ಚೆನ್ನಾಗಿ ಓದಿದರೆ ಒಳ್ಳೆಯ ಪದವಿ ಸಿಗುತ್ತದೆ. ಇದು ವಿವೇಕ, ಅಂದರೆ ನಮ್ಮ ಬುದ್ಧಿಮಟ್ಟಕ್ಕೆ ಸಂಬಂಧಪಟ್ಟಿದ್ದು. ಇದು ಬೇಹದ್ದಿನ ಬುದ್ಧಿ ಎನ್ನುತ್ತಾರೆ. ಈಗ ನೀವು ಎಷ್ಟು ವಿಶಾಲ ಬುದ್ಧಿಯುಳ್ಳವರಾಗಿದ್ದೀರಿ. ಹಿಂದೆ ಆದರೆ ದೇವಾಲಯಗಳಲ್ಲಿ ತಲೆ ತಗ್ಗಿಸುತ್ತಿದ್ದೀರಿ, ಆದರೆ ಯಾರೂ ದೇವತೆಗಳ ಚರಿತ್ರೆಯೂ ತಿಳಿದಿರಲಿಲ್ಲ. ಜಗತ್ತಿನಲ್ಲಿಯೂ ಯಾರಿಗೂ ಗೊತ್ತಿಲ್ಲ. ತಂದೆ ವಿವರಿಸಿದ್ದಾರೆ, ಶಾಸ್ತ್ರಜ್ಞಾನವು ಭಕ್ತಿ ಮಾರ್ಗದ ಸಾಮಗ್ರಿ. ತಂದೆಯೇ ಸತ್ಯವಾದ ಜ್ಞಾನಸಾಗರ, ಅದು ಭಕ್ತಿ ಮಾರ್ಗ. ಮೊದಲು ಹೀಗೆ ಕಲ್ಲಿನಲ್ಲಿಯೂ ಮುಳ್ಳಿನಲ್ಲಿಯೂ ಇದ್ದಾರೆ ಎಂದು ಹಾಗೂ ಈಶ್ವರ ಸರ್ವವ್ಯಾಪಿ ಎಂದು ಹೇಳುತ್ತಿರಲಿಲ್ಲ. ಈಗ ಬುದ್ಧಿ ತಮೋಪ್ರಧಾನವಾಗಿದೆ. ಸತ್ಯಯುಗದಲ್ಲಿ ದೇವಿ ದೇವತೆಗಳು ಪಾರಸ ಬುದ್ಧಿಯುಳ್ಳವರು. ಬಾಬಾ ಹೇಳುತ್ತಾರೆ, ಆವುಗಳಲ್ಲಿ ಮಣಿ ಇದೆ ಎಂದು ಜನರು ಹೇಳುತ್ತಾರೆ. ಅದರಿಂದ ಬಹಳ ಸಂಪಾದನೆ ಮಾಡುತ್ತಾರೆ, ಆದರೆ ಅದು ನಿಜವಲ್ಲ. ಈಗ ನಿಮ್ಮ ಶಿರಸ್ಸಿನಲ್ಲಿ ಮಣಿ ಇದೆ, ಅಂದರೆ ಆತ್ಮ ಇದೆ, ಅತ್ಯಂತ ಮೌಲ್ಯಯುತವಾದದ್ದು. ಒಂದು ಜ್ಞಾನದ ಮಹಾವಾಕ್ಯ ಲಕ್ಷಾಂತರ ರೂಪಾಯಿಯಷ್ಟು ಅಮೂಲ್ಯವಾಗಿದೆ. ಭಕ್ತರು ಶಾಸ್ತ್ರಗಳ ಜ್ಞಾನವನ್ನು ಲಕ್ಷಾಂತರ ರೂಪಾಯಿಯ ಆಸ್ತಿಯಂತೆ ಭಾವಿಸುತ್ತಾರೆ, ಆದರೆ ಅದು ಭಕ್ತಿ. ನೀವು ಸತ್ಯಯುಗದ ಮಾಲೀಕರಾಗಿದ್ದೀರಿ, ಈಗ ಮತ್ತೆ ಆಗುತ್ತೀರಿ. ಶಾಸ್ತ್ರಗಳಲ್ಲಿ ಯುದ್ಧ ಇತ್ಯಾದಿಗಳನ್ನು ತೋರಿಸಿದ್ದಾರೆ. ನಾವು ಶಾಸ್ತ್ರಗಳನ್ನು ನಂಬುವುದಿಲ್ಲವಲ್ಲವೇ? ನೀವು ಮಕ್ಕಳಿಗೆ ಜ್ಞಾನ ಸಿಕ್ಕಿದೆ, ನಿಮಗೆ ಪ್ರಶ್ನೆ ಕೇಳುತ್ತಾರೆ, ನೀವು ಶಾಸ್ತ್ರಗಳನ್ನು ನಂಬುತ್ತೀರಾ? ಅವರಿಗೆ ಹೇಳಿರಿ, ಹೌದು ನಂಬುತ್ತೇವೆ ಎಂದು. ಆದರೆ ಅವು ಭಕ್ತಿ ಮಾರ್ಗದವು, ಅವುಗಳಿಂದ ಮುಕ್ತಿ ಸಿಗುವುದಿಲ್ಲ, ಜ್ಞಾನದಿಂದ ಮುಕ್ತಿ ಸಿಗುತ್ತದೆ. ಶಾಸ್ತ್ರಗಳು ಭಕ್ತಿಯವು, ಅವರು ಶಾಸ್ತ್ರದ ಅಧಿಕಾರಿಗಳು. ಎಷ್ಟೋ ಹೆಸರುಗಳು ಇಡುತ್ತಾರೆ. ಶ್ರೀ ಶ್ರೀ 108 ಜಗದ್ಗುರು. ಆದರೆ ಜಗದ್ಗುರು ಎಂದರೆ ಶಕ್ತಿ ಇರಬೇಕು. ಎಲ್ಲರನ್ನೂ ಪಾವನಗೊಳಿಸುವಂತಹ ತಂದೆ ಒಬ್ಬರೇ ಮಾಡುತ್ತಾರೆ, ಆದರೆ ಅದಕ್ಕೆ ವಿರೋಧವೂ ತುಂಬ ಇದೆ. ದೋಣಿಯನ್ನು ಅಲುಗಾಡಿಸುವವರು ಬಹಳ ಇದ್ದಾರೆ. ನೀವು ನಿಜವಾದ ಅಂಬಿಗ. ಭಕ್ತಿ ಮಾರ್ಗದಲ್ಲಿ ಭಗವಂತನನ್ನು ಅಂಬಿಗ ಎಂದು ಭಾವಿಸಿ ಪ್ರಾರ್ಥಿಸುತ್ತಾರೆ. ಬಾಬಾ ನಮ್ಮ ನೌಕೆಯನ್ನು ಪಾರು ಮಾಡು ಎಂದು ಹೇಳುತ್ತಾರೆ, ಆದರೆ ಅದರ ಅರ್ಥ ತಿಳಿದುಕೊಂಡಿಲ್ಲ. ಹೇ ಅಂಬಿಗ, ನಮ್ಮ ದೋಣಿಯನ್ನು ಪಾರು ಮಾಡು ಎಂದು ಗಾಯನ ಮಾಡುತ್ತಾರೆ. ಆದರೆ ಈಗ ಮಕ್ಕಳಿಗೆ ಗೊತ್ತಿದೆ, ನೌಕೆ ಮುಳುಗುತ್ತದೆ, ಪಾರಾಗುತ್ತದೆ. ತಂದೆ ಹೇಳುತ್ತಾರೆ, ನಾನು ಪಾರು ಮಾಡುತ್ತೇನೆ. ಮುಳುಗಿಸುವವರು ಯಾರು ಎಂದು ಸಹ ಸಾಬೀತು ಮಾಡುತ್ತಾರೆ. ಅರ್ಜುನನಿಗೂ ಹೇಳಿದ್ದರು ಅಲ್ಲವೇ, ನಿಮಗೆ ಸುಪ್ರೀಂ ಗುರು ಸಿಕ್ಕಿದ್ದಾರೆ, ಮತ್ತೆ ಬೇರೆ ಗುರು ಬೇಕೇ? ಅವರ ಅವಶ್ಯಕತೆ ಏನಿದೆ? ನೀವು ತಂದೆ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯ ಅರಿತಿದ್ದೀರಿ. ಅವರು ಸತ್ಯ, ಚೈತನ್ಯ, ಆನಂದ ಸ್ವರೂಪ. ಆತ್ಮ ಚೈತನ್ಯ, ತಂದೆ ಆನಂದ ಸಾಗರ, ಸುಖ ಸಾಗರ. ಆ ತಂದೆ ಮಕ್ಕಳಿಗೆ ಆಸ್ತಿ ಕೊಡುತ್ತಾರೆ, ಆದರೆ ಮಕ್ಕಳು ಪುರುಷಾರ್ಥ ಹೆಚ್ಚು ಕಡಿಮೆ ಆಗುತ್ತದೆ. ರಚಯಿತ ತಂದೆ ಹೊಸ ರಚನೆ ಮಾಡುತ್ತಾರೆ, ಹಳೆಯದನ್ನು ರಚನೆ ಮಾಡಲಾರರು. ಹೊಸದು ಹಳೆಯದಾಗುತ್ತದೆ, ಹಳೆಯದು ಹೊಸದು ಆಗುತ್ತದೆ. ತಂದೆ ಬಂದು ಸಂಪೂರ್ಣ ಜ್ಞಾನ ತಿಳಿಸುತ್ತಾರೆ. ಈಗ ತಂದೆ ಮಕ್ಕಳಿಗಾಗಿ, ಮಕ್ಕಳು ತಂದೆಗಾಗಿ ಬಲಿಹಾರಿ ಆಗುತ್ತಾರೆ. ತಂದೆ ಹೇಳುತ್ತಾರೆ, ಇದು ಚೀಚಿ ಜಗತ್ತು, ಇದನ್ನು ಬಿಟ್ಟು ಬಿಡಿರಿ. ಆದರೆ ಇದು ಡ್ರಾಮಾದ ಪಾತ್ರ. ಡ್ರಾಮಾದ ಅನುಸಾರ ಸತ್ಯಯುಗ ಬರಬೇಕು. ಈಗ ಪುರುಷೋತ್ತಮ ಸಂಗಮ ಯುಗ.
ಸತ್ಯಯುಗದಿಂದ ತ್ರೇತಾಯುಗ ಬರುತ್ತದೆ. ಅವರನ್ನು ಪುರುಷೋತ್ತಮ ಎನ್ನುವುದಿಲ್ಲ, ಏಣಿಯನ್ನು ಇಳಿಯುತ್ತಾರೆ ಅಲ್ಲವೇ? ಸತ್ಯಯುಗದಲ್ಲಿ ಸೂರ್ಯವಂಶಿ, ತ್ರೇತಾಯುಗದಲ್ಲಿ ಚಂದ್ರವಂಶಿ. ಇದನ್ನು ನೀವು ಮಕ್ಕಳ ಹೊರತು ಬೇರೆ ಯಾರೂ ತಿಳಿದುಕೊಳ್ಳುವುದಿಲ್ಲ. ತಂದೆ ತಿಳಿಸುತ್ತಾರೆ, ಇದು ವಂಶಾವಳಿ. ಇದರಲ್ಲಿ ಲಕ್ಷ್ಮೀನಾರಾಯಣರು ಪ್ರಥಮ, ದ್ವಿತೀಯ, ತೃತೀಯ ಎಂದು ಇದ್ದಾರೆ. ಇದು ಡ್ರಾಮಾ. ಇದನ್ನು ತಂದೆಯೇ ತಿಳಿಸುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಏನೇನೆಲ್ಲ ಕಾರ್ಯಗಳು ಮಾಡುತ್ತಾರೆ, ಗೊಂದಲದ ಮಾತಿಲ್ಲ. ಯಾರಾದರೂ ದೇಹ ಬಿಟ್ಟರೂ ಅದು ಡ್ರಾಮಾ. ಆಗಿ ಹೋಗಿದ್ದನ್ನು ನೆನಪು ಮಾಡಬಾರದು. ಯಾರು ದೇಹ ಬಿಟ್ಟು ಹೋದರೂ ಅವರು ಬೇರೆ ಪಾತ್ರ ಮಾಡಲು ಹೋಗಿದ್ದಾರೆ. ಪ್ರತಿಯೊಬ್ಬರಿಗೂ ತಮ್ಮದೇ ಪಾತ್ರವಿದೆ. ಅಳುವ ಅಗತ್ಯವಿಲ್ಲ. ಸತ್ಯಯುಗದಲ್ಲಿ ಸುಖ ಮಾತ್ರ ಇದೆ. ಈಗ ಸಂಗಮಯುಗ. ಅಂತ್ಯದಲ್ಲಿ ವಿನಾಶ ಅವಶ್ಯ ಆಗುತ್ತದೆ. ಎಷ್ಟೋ ಜನರು ಸಾಯುವಾಗ ದುಃಖ ಅನುಭವಿಸದಂತೆ ಉಪಕರಣಗಳನ್ನು ನಿರ್ಮಿಸುತ್ತಿದ್ದಾರೆ. ಬಹಳ ಸುಖದ ಮರಣ ಇರುತ್ತದೆ. ಸ್ವರ್ಗದಲ್ಲಿ ಆಸ್ಪತ್ರೆಗಳ ಅಗತ್ಯವಿಲ್ಲ. 21 ಜನ್ಮಗಳ ಕಾಲ ಆಸ್ಪತ್ರೆ, ನ್ಯಾಯಾಲಯ, ಜಡ್ಜ್ ಇರುವುದಿಲ್ಲ. ಧರ್ಮರಾಜನೂ ಇರುವುದಿಲ್ಲ. ತಂದೆ ಮಕ್ಕಳಿಗೆ ಸಂತೋಷ ಹಾಗೂ ಧೈರ್ಯ ಕೊಡುತ್ತಾರೆ. ಸಾಹುಕಾರರಿಗೆ ಇಲ್ಲಿಯೇ ಸ್ವರ್ಗದಂತೆ ಇದೆ. ಆದರೆ ರಾಜಧಾನಿಯ ಆಸ್ತಿಗೆ ಹಕ್ಕುದಾರರು ಬಡವರೇ. ಸಾಹುಕಾರರಿಗೆ ಧನ, ಅಧಿಕಾರ, ಮಕ್ಕಳು ಮರಿಗಳ ಮೇಲೆ ಮೋಹ ಇರುತ್ತದೆ. ಅವರ ಮೇಲಿನ ಮೋಹ ಹೋಗುವುದಿಲ್ಲ. ಅರಮನೆಗಳು, ವಿಮಾನಗಳು, ಮಕ್ಕಳು ಎಲ್ಲವೂ ಅವರಿಗೆ ನೆನಪಾಗುತ್ತಿರುತ್ತವೆ. ಅಲ್ಲಿಯ ವಸ್ತುಗಳೇ ಬೇರೆ ಇರುತ್ತವೆ. ವಿಜ್ಞಾನದ ಸಹಾಯದಿಂದ ಹೃದಯವನ್ನು ಬದಲಿಸುತ್ತಾರೆ. ಅಂದರೆ ಆಪರೇಷನ್ ಮಾಡಿ ಒಂದು ಹೃದಯವನ್ನು ತೆಗೆದು ಬೇರೆ ಹೃದಯವನ್ನು ಹಾಕುತ್ತಾರೆ. ಆದರೂ ಧೈರ್ಯ ಮಾಡುತ್ತಾರೆ, ಏಕೆಂದರೆ ಅದು ಕೃತಕ ವಸ್ತು. ಭಾರತ ಸತ್ಯಖಂಡವಾಗಿತ್ತು. ಈಗ ಹಳೆಯ ಜಗತ್ತು ಅಸತ್ಯಖಂಡ. ಅಲ್ಲಿ ಎಲ್ಲವೂ ಹೊಸದು ಆಗಿರುತ್ತದೆ. ಇಲ್ಲಿ ಅಸತ್ಯದ ವಿನಃ ಏನೂ ನಡೆಯುವುದಿಲ್ಲ. ಕೆಲವರು ಮಾತ್ರ ಸತ್ಯ ಪಥದಲ್ಲಿ ನಡೆಯುತ್ತಾರೆ. ಮಕ್ಕಳಿಗೆ ಹೇಳಲಾಗಿದೆ, ಅತೀಂದ್ರಿಯ ಸುಖದ ಬಗ್ಗೆ ಗೋಪಿಕೆಯರನ್ನು ಕೇಳಿರಿ. ತಂದೆ ಜ್ಞಾನಸಾಗರ, ಪವಿತ್ರತೆಯ ಸಾಗರ. ತಂದೆ ಹೇಳುತ್ತಾರೆ, ಮಕ್ಕಳೇ, ನಾನು ಈಗ ಬಂದಿದ್ದೇನೆ ನಿಮ್ಮನ್ನು ಪವಿತ್ರರನ್ನಾಗಿ ಮಾಡಲು. ನೀವು ಬಂದಿರುವುದು ಲಕ್ಷ್ಮೀನಾರಾಯಣರಾಗಲು. ಇದನ್ನು ಯಾರೂ ನಿಮ್ಮಿಂದ ಕಸಿದುಕೊಳ್ಳಲಾರರು. ಇದು ಪೂರ್ವ ನಿರ್ಧಾರಿತ ಡ್ರಾಮಾ. ದೇವರ ಕೃಪೆಯ ಮಾತು ಇಲ್ಲ. ತಂದೆ ಬರಲೇಬೇಕಾಗಿದೆ ಮಕ್ಕಳಿಗೆ ಓದಿಸಲು. ಪ್ರತಿಯೊಂದು ಕಲ್ಪದಲ್ಲೂ ಓದಿಸುತ್ತೇನೆ. ಪಾವನ ಮಾಡುವುದು ಶಿಕ್ಷಣದ ಒಂದು ಅಂಗ. ನೀವು ಎಲ್ಲರೂ ಪಾತ್ರಧಾರಿಗಳು. ಈಗ ನಾಟಕ ಪೂರ್ಣಗೊಳ್ಳುತ್ತಿದೆ. ಇದು ಏಕಮಾತ್ರ ಆಟ. ಶ್ಯಾಮನಿಂದ ಸುಂದರ ಆಗುವ ಕಾಲ. ಕಲ್ಪದ ಸಂಗಮ ಯುಗವೇ ಇದು. ಈ ಶಿಕ್ಷಣದಿಂದ ಎಷ್ಟು ಸುಖ ಸಿಗುತ್ತದೆ ನೋಡಿರಿ. ಸಂಪೂರ್ಣ ಗಮನ ಕೊಡಬೇಕು. ಮನೆಯಲ್ಲಿಯೇ ಇರಿ. ಕೃಷ್ಣನನ್ನು ನೆನಪು ಮಾಡುವುದರಿಂದ ಪಾಪ ನಾಶವಾಗುವುದಿಲ್ಲ. ಎಷ್ಟು ಹಾನಿಯಾಗುತ್ತದೆ. ಅದು ಭಕ್ತಿ ಮಾರ್ಗ. ಮಕ್ಕಳೇ, ಇದು ನೆನಪಿನ ಯಾತ್ರೆ. ಇದರಿಂದ ಎಲ್ಲ ದುಃಖಗಳು ದೂರವಾಗುತ್ತವೆ. ತಂದೆಯನ್ನು ನೆನಪು ಮಾಡುವುದರಿಂದ ಎಲ್ಲ ದುಃಖಗಳು ದೂರವಾಗುತ್ತವೆ. ಆದರೆ ಯಾಕೆ ಮಾಡುವುದಿಲ್ಲ? ಪ್ರತಿಯೊಬ್ಬರು ತಮ್ಮ ದುಃಖವನ್ನು ಸ್ವತಃ ದೂರ ಮಾಡಿಕೊಳ್ಳಬೇಕು. ತಂದೆ ಕೇವಲ ಸೂಚನೆ ನೀಡುತ್ತಾರೆ, ಯುಕ್ತಿ ಹೇಳುತ್ತಾರೆ. ಇದರಲ್ಲಿ ತೊಂದರೆ ಇಲ್ಲ. ತಂದೆಯಿಂದ ಆಶೀರ್ವಾದ ಅಥವಾ ಕೃಪೆ ಬೇಡುವ ಅಗತ್ಯ ಇಲ್ಲ. ಅಂತಹ ಬೇಹದ್ದಿನ ತಂದೆ ಇದ್ದಾಗ ಬೇಡುವುದಾದರೆ ಯಾರಿಂದ ಬೇಡಬೇಕು? ಮಧುರ ಬಾಬಾ, ಮಕ್ಕಳು ಸದಾ ಮಧುರ ಆಗಿರಬೇಕು.
ಮನಸ್ಸಿನಲ್ಲಿ, ವಚನದಲ್ಲಿ, ಕರ್ಮದಲ್ಲಿ ಯಾರಿಗೂ ದುಃಖ ಕೊಡಬಾರದು. ನಮ್ಮ ಯೋಚನೆ, ಮಾತು, ಕರ್ಮ ಎಲ್ಲವೂ ಶುದ್ಧವಾಗಿರಲಿ. ಇದನ್ನು ಇಂಗ್ಲಿಷ್ನಲ್ಲಿಯೂ ಹೇಳುತ್ತಾರೆ. ಇಂತಹ ಯಾವುದೇ ಕೆಲಸ, ಮಾತು ಇರಬಾರದು. ಅದರಿಂದ ಇನ್ನೊಬ್ಬರಿಗೆ ದುಃಖ ಆಗಬಾರದು. ಮಧುರರಾಗಬೇಕು. ಎಲ್ಲರೊಡನೆ ಸಹಜವಾಗಿ ಪುಷ್ಪದಂತೆ ವರ್ತಿಸಬೇಕು. ಮಧುರವಾಗುತ್ತಾ ಇರಬೇಕು. ಭೂತಕಾಲದ ಚಿಂತೆ ಬೇಡ, ಅಂದರೆ ಆಗಿ ಹೋಗಿದ್ದುದರ ಬಗ್ಗೆ ಚಿಂತೆ ಬೇಡ. ಎಲ್ಲರೊಡನೆ ಪ್ರೀತಿಯಿಂದ ಇರಬೇಕು. ಏಕೆಂದರೆ ತಂದೆಯೇ ನಮ್ಮ ಎಲ್ಲ ಕಾಮನೆಗಳನ್ನು ಪೂರ್ಣಗೊಳಿಸುತ್ತಾರೆ. ಅಂದ ಮೇಲೆ ಮತ್ತೆ ಪೈಸೆಯ ಬಯಕೆ ಏಕೆ? ಅಂದರೆ 1 ಪೈಸೆಯ ಆಸೆ ಏಕೆ? ಪರಸ್ಪರ ತರ್ಕಗಳೂ ಆಗುತ್ತವೆ. ಯಾವಾಗ ತಂದೆಯನ್ನು ಮರೆಯುತ್ತೀರಿ, ಆಗ ತಂದೆಯೇ ಎಲ್ಲ ಬಯಕೆಗಳನ್ನು ಪೂರ್ಣಗೊಳಿಸುತ್ತಾರೆ. ಆಗ ಯಾಕೆ ಯಾರಿಗಾದರೂ ತೊಂದರೆ, ದುಃಖ ಕೊಡಬೇಕು? ಯಾರಿಗಾದರೂ ಕಷ್ಟ ಬಂದರೆ ತಂದೆಯನ್ನು ನೆನಪು ಮಾಡಿರಿ. ಆಗ ತಕ್ಷಣ ಶಾಂತವಾಗುತ್ತೀರಿ. ನಿಮಗೆ ಗೊತ್ತಿದೆ, ಶಾಂತಿಗೊಳಿಸುವವರು ನಮ್ಮ ತಂದೆ. ನಾವು ಮಕ್ಕಳಿಗೆ ತಂದೆ ವಿಧೇಯ ಸೇವಕ ಆಗಿದ್ದಾರೆ. ತಂದೆಯೇ ಎಲ್ಲರ ದುಃಖಗಳನ್ನು ದೂರ ಮಾಡಲು ಬಂದಿದ್ದಾರೆ ಎನ್ನುವುದು ಗೊತ್ತಿದೆ. ಯಾವಾಗ ನೀವು ರಾಜರಾಗುತ್ತೀರಿ, ಆಗ ಸುಖಧಾಮಕ್ಕೆ ಹೋಗುತ್ತೀರಿ. ಉಳಿದವರು ಶಾಂತಿಧಾಮಕ್ಕೆ ಹೋಗುತ್ತಾರೆ. ಸುಖವು ಸ್ಥಾಪನೆ ಮಾಡುತ್ತೀರಿ, ಅಂದರೆ ಶಾಂತಿಯನ್ನು ಸ್ಥಾಪಿಸುತ್ತೀರಿ. ತಂದೆ ಸಮಯವನ್ನು ಸಂಪೂರ್ಣ ಹೇಳುತ್ತಾರೆ. ಅಂದ ಮೇಲೆ ನಿಮ್ಮೊಳಗೆ ಆನಂದ, ಆಂತರಿಕ ಖುಷಿ ಇರಬೇಕು. ತಂದೆಯನ್ನು ನೆನಪು ಮಾಡಿದಾಗ ರೋಮಾಂಚನ ಆಗುತ್ತದೆ. ಕಣ್ಣೀರಿನ ಮುತ್ತುಗಳು ಬರಬೇಕು. ಏಕೆಂದರೆ 5000 ವರ್ಷಗಳ ನಂತರ ಭೇಟಿಯಾಗುತ್ತಿದ್ದೀರಿ. ಈಗ ತಂದೆಯ ವತನದ ಕಡೆಗೆ ಹೋಗಬೇಕು. ಇದು ನಿಮ್ಮ ವತನ ಅಲ್ಲ, ಇದು ರಾವಣನ ರಾಜ್ಯ. ಪರರಾಜ್ಯದಲ್ಲಿ ಕುಳಿತಿದ್ದೀರಿ. ನಿಮ್ಮ ರಾಜ್ಯಕ್ಕೆ ಹೋಗಬೇಕು. ಅದು ಕೇವಲ ನೆನಪಿನ ಯಾತ್ರೆಯಿಂದ, ಬೇರೆ ಯಾವ ಕಷ್ಟವಿಲ್ಲ. ಈಗ ನೀವು ಇಲ್ಲಿ ಕುಳಿತಿದ್ದೀರಿ. ನಿಮಗೆ ಗೊತ್ತಿದೆ, ತಂದೆ ಓದಿಸುತ್ತಿದ್ದಾರೆ. ಅವರು ಓದಿಸುತ್ತಾರೆ ಎಂದು ಎಂದಾದರೂ ಕೇಳಿದ್ದೀರಾ? ಹೊಸ ತಂದೆ. ಮೊದಲು ಕೃಷ್ಣ ಎಂದು ಭಾವಿಸುತ್ತಿದ್ದವರು. ಇದು ಹೊಸ ಮಾತು, ಹೊಸ ತಂದೆ. ಶಿಕ್ಷಣವೂ ಸಹ ಹೊಸದಾಗಿದೆ. ಆದರೆ ತುಂಬ ಸಹಜವಾಗಿ ತಂದೆ ತಿಳಿಸುತ್ತಾರೆ. ಒಳ್ಳೆಯದು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನೆನಪು, ಪ್ರೀತಿ ಮತ್ತು ನಮಸ್ತೆ. ವರದಾನ: ಶಕ್ತಿ ಸ್ವರೂಪರಾಗಿರಿ. ಸಂಪೂರ್ಣ ದಿನವನ್ನು ಖುಷಿಯಲ್ಲಿ ಕಳೆಯಿರಿ. ಮಾಯೆ ನಿಮ್ಮನ್ನು ನೋಡಲು ಬರಬಾರದು. ನಿಮ್ಮಿಂದ ದೂರದಿಂದಲೇ ಓಡಿ ಹೋಗುವಂತೆ ಖುಷಿಯಲ್ಲಿ ಇರಿ. ಹೇಗೆ ವಿದ್ಯುತ್ ಶಕ್ತಿಯಿಂದ ಕರೆಂಟ್ ಹೊಡೆದರೆ ಮನುಷ್ಯ ದೂರ ಹೋಗುತ್ತಾನೆ, ಹಾಗೆಯೇ ಈಶ್ವರೀಯ ಶಕ್ತಿಯ ಕರೆಂಟ್ ಮಾಯೆಯನ್ನು ದೂರ ತಳ್ಳಬೇಕು. ಅಂತಹ ಕರೆಂಟ್, ಅಂದರೆ ಅಂತಹ ಶಕ್ತಿ ನಿಮ್ಮಲ್ಲಿ ಇರಬೇಕು. ಆದರೆ ಆ ಶಕ್ತಿ ಯಾರಲ್ಲಿ ಇರುತ್ತದೆ? ಯಾರು ತಂದೆಯೊಂದಿಗೆ ಸತತ ಸಂಪರ್ಕ ಇಟ್ಟುಕೊಂಡಿದ್ದಾರೆ, ಅಂದರೆ ಬುದ್ಧಿಯ ಕನೆಕ್ಷನ್ ಸದಾ ಇರುತ್ತದೆ, ಅವರಲ್ಲಿ ಆ ಶಕ್ತಿ ಇರುತ್ತದೆ. ನಡೆಯುತ್ತಾ, ತಿರುಗಾಡುತ್ತಾ ಪ್ರತಿ ಸಮಯ ತಂದೆಯ ಜೊತೆಗೆ ಬುದ್ಧಿಯ ಸಂಪರ್ಕ ಜೋಡಣೆಯಾಗಿರಬೇಕು. ಅಂತಹ ಕನೆಕ್ಷನ್ ನಿರಂತರ ಇದ್ದರೆ ಆಗ ಕರೆಂಟ್ ಸಹ ಬರುತ್ತದೆ, ಅಂದರೆ ನಿಮ್ಮಲ್ಲಿ ಶಕ್ತಿಯೂ ಸಹ ಬರುತ್ತದೆ. ಒಳ್ಳೆಯದು. ಓಂ ನಮಃ ಶಿವಾಯ.